ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಹಾಲು ಸಂಪೂರ್ಣ ಆಹಾರವಾಗಿದ್ದು ಇದರಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಮತ್ತು ಖನಿಜಗಳು ಸಮೃದ್ಧವಾಗಿವೆ. ಇದು ಮಕ್ಕಳ ಬೆಳವಣಿಗೆಗೆ, ಎಲುಬುಗಳ ಬಲಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಗೆ ಅಗತ್ಯವಾಗಿದೆ. ಶುದ್ಧ ಹಾಲು ದೇಹಕ್ಕೆ ಅಗತ್ಯವಾದ ಪೌಷ್ಟಿಕಾಂಶಗಳನ್ನು ಸುರಕ್ಷಿತವಾಗಿ ಒದಗಿಸುತ್ತದೆ. ಇಂತಹ ಶುದ್ಧ ಹಾಲಿನ ಉತ್ಪಾದನೆಯನ್ನು ರೈತರು ಮಾಡಬೇಕಾದರೆ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಹೆಬ್ಬಾಳದಲ್ಲಿರುವ ಹೈನು ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ರಾಜಣ್ಣ ಅವರು ತಿಳಿಸಿದ್ದಾರೆ. ಶುದ್ಧ ಹಾಲು ಇವತ್ತು ಏನಕ್ಕೆ ಅವಶ್ಯಕತೆ ಇದೆ, ಅದರ ಒಂದು ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿದೆ. ಯಾಕೆಂದರೆ ಇವತ್ತು ನೋಡಿ, ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕು ವಯಸ್ಸಾಗಿರೋವರೆಗೂ ನಾವು ಹಾಲನ್ನು ಕೊಡ್ತೀವಿ. ಹಾಲಿನ ಒಂದು ಗುಣಮಟ್ಟವನ್ನು ನಾವು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಯಾಕೆಂದರೆ ಹಾಲು ಕುಡಿಯುವಾಗ ಅದು ಶುದ್ಧವಾಗಿದ್ದರೆ ಮಾತ್ರ ಅದರ ಪ್ರಯೋಜನ ನಮ್ಮ ಆರೋಗ್ಯಕ್ಕೆ ಸಿಗ್ತದೆ. ಹಾಗಾಗಿ ನಾವೆಲ್ಲರೂ ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ, ಅಂದರೆ ನಾವೆಲ್ಲ ಒಳಗೊಂಡಿದ್ದೀವಿ. ಈ ಹಾಲು ಉತ್ಪಾದನೆಯಲ್ಲಿ ನಮ್ಮ ಒಂದು ಕರ್ತವ್ಯಗಳೇನು, ನಾವು ಯಾವ ರೀತಿ ಶುದ್ಧ ಹಾಲು ಉತ್ಪಾದನೆ ಮಾಡಬೇಕು, ಏನಕ್ಕೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಖಂಡಿತವಾಗಿ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹಾಲಿನ ಹೆಚ್ಚು ಮಾರುಕಟ್ಟೆಯನ್ನು ನಾವು ಜಾಸ್ತಿ ಮಾಡ್ಬೋದು. ಮೊಟ್ಟ ಮೊದಲಿಗೆ ಶುದ್ಧ ಹಾಲು ಅಂತಂದರೆ ಏನು, ಶುದ್ಧ ಅಂದರೆ ಹೇಗೆ ನಾವು ಅದನ್ನು ಸಂಗ್ರಹಣೆ ಮಾಡಬೇಕು. ಈಗ ನಾವೇನು ಹೇಳ್ತೀವಿ ಅಂದರೆ, ಒಂದು ಪರಿಶುದ್ಧವಾದ ವಾತಾವರಣದಲ್ಲಿ ಆರೋಗ್ಯವಾದ ಹಸುವಿನಿಂದ ಕೆಚ್ಚಲಿಂದ ಕರೆದಂಥ ಒಬ್ಬ ಆರೋಗ್ಯವಂತ ವ್ಯಕ್ತಿ ಹಾಲನ್ನು ಕರೆದು ಶುದ್ಧವಾದ ಪರಿಕರಗಳು ಅಂತ ಹೇಳ್ತೀವಿ. ಪರಿಕರಗಳು ಅಂದರೆ ನಮ್ಮ ಪಾತ್ರೆಗಳು ಅಥವಾ ಯುಟೆನ್ಸಿಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಹಾಲನ್ನು ಕರೆದಾಗ ಅದು ಸಂಪೂರ್ಣವಾಗಿ ಕರಿಬೇಕು. ಹಸುವನ್ನು ಹಾಲನ್ನು ಕರೆಯುವಾಗ ಯಾವಾಗಲೂ ನಾವು ಒಂದು ನೆನಪಿಟ್ಕೋಬೇಕು, ಸಂಪೂರ್ಣವಾಗಿ ಹಾಲನ್ನು ಕರೆದಾಗ ಮಾತ್ರ ಅದು ಶುದ್ಧ ಹಾಲು ಅಂತೇಳಿ ಕನ್ಸ್ಕೊಳ್ತದೆ. ಯಾಕೆಂದರೆ ಶುದ್ಧ ಹಾಲು ಅಂದಾಗ ಅದರಲ್ಲಿ ಎಲ್ಲ ರೀತಿಯಾದಂತಹ ಗುಣಮಟ್ಟಗಳು ಸರಿಸಮನಾಗಿರಬೇಕು. ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮಗೆ ಅಗತ್ಯಕ್ಕೆ, ನಮ್ಮ ದೇಹಕ್ಕೆ ಬೇಕಾಗಿರುವ ಮಟ್ಟದಲ್ಲಿ ಇರಬೇಕು. ಮತ್ತು ಅದರಲ್ಲಿ ಮುಖ್ಯವಾಗಿ ಈ ಶುದ್ಧ ಹಾಲು ಉತ್ಪಾದನೆ ಅಂದರೆ ಹಾಲಿನ ಒಂದು ಗುಣಮಟ್ಟ ಅಂತಕ್ಕಂಥದ್ದು ಎರಡು ರೀತಿಯಲ್ಲಿ ನಾವು ಹೇಳ್ಬೋದು. ಒಂದು ರಾಸಾಯನಿಕ ಗುಣಮಟ್ಟ, ಇನ್ನೊಂದು ಜೈವಿಕ ಗುಣಮಟ್ಟ ಅಂತ ಹೇಳ್ತೀವಿ. ಈ ರಾಸಾಯನಿಕ ಗುಣಮಟ್ಟದಲ್ಲಿ ಬಂದ್ಬಿಟ್ಟು ಕೊಬ್ಬು ಮತ್ತು ಕೊಬ್ಬೇತರ ಘನಾಂಶ ಅಂತ ಹೇಳ್ತೀವಿ. ಅಂದರೆ ಕೊಬ್ಬನ್ನು ಬಿಟ್ಟು ಉಳಿದೆಲ್ಲ ಕೊಬ್ಬೇತರ ಘನಾಂಶಗಳಂದರೆ ಪ್ರೋಟೀನ್ ಇರುತ್ತೆ, ಸಸಾರಜನಕ ಅಂತ ಹೇಳ್ತೀವಿ, ಹಾಗೆ ಲ್ಯಾಕ್ಟೋಸ್ ಇರುತ್ತೆ, ಶರ್ಕರಪಿಷ್ಟಗಳು ಅಂತ ಹೇಳ್ತೀವಿ, ಮಿನರಲ್ಸ್ಗಳು ಅಂತ ಹೇಳ್ತೀವಿ, ಖನಿಜಾಂಶಗಳು, ಹಾಗೆ ಜೀವಸತ್ವಗಳು, ವೈಟಮಿನ್ಸ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಅಂಶಗಳು ನಮಗೆ ಏನು ಹೇಳ್ತಾರೆ, ರಾಸಾಯನಿಕ ಗುಣಮಟ್ಟವನ್ನು ಸೂಚಿಸುತ್ತೆ. ಈ ಎಲ್ಲ ಪೋಷಕಾಂಶಗಳ ಸಾಂದ್ರತೆ ಸಮ ಪ್ರಮಾಣದಲ್ಲಿ ಹಾಲಿನಲ್ಲಿದ್ದರೆ ಖಂಡಿತವಾಗೂ ಆ ಹಾಲು ಭಾಳಷ್ಟು ಪೌಷ್ಟಿಕತೆಯನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಜೈವಿಕ ಗುಣಮಟ್ಟ ಅಂತ ನಾವು ಹೇಳ್ತೀವಿ. ಈ ಜೈವಿಕ ಗುಣಮಟ್ಟ ಅಂತಂದರೆ ಏನಂದರೆ, ಹಾಲಿನಲ್ಲಿ ಈ ಬ್ಯಾಕ್ಟೀರಿಯಾಗಳ ಸಂಖ್ಯೆ, ನಾವು ಏನು ಹೇಳ್ತೀವಿ, ಹಾಲಿಗೆ ಸಾಮಾನ್ಯವಾಗಿ ನೀವು ಹೊಸದಾಗಿ ಅಂದರೆ ಫ್ರೆಶ್ಶಾಗಿ ಹಾಲನ್ನು ಕರೆದಾಗ ಹಾಲು ತುಂಬ ತಾಜಾತನದಿಂದ ಕೂಡಿರುತ್ತೆ ಮತ್ತು ಅದರಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ಆ ಹಾಲಿನ ಒಂದು ಅಡ್ಡರ್ ಏನಿರುತ್ತೆ ಅದು ಭಾಳಷ್ಟು ಸ್ಟೆರಲ್ ಆಗಿರುತ್ತೆ. ಸ್ಟೆರಲ್ ಅಂದರೆ ಒಳಗಡೆ ಯಾವುದೇ ರೀತಿಯಾದಂಥ ರೋಗಾಣುಗಳು ಇರಲ್ಲ, ಯಾವುದೇ ಬ್ಯಾಕ್ಟೀರಿಯಾಗಳು ಇರಲ್ಲ, ಭಾಳಷ್ಟು ಪರಿಶುದ್ಧವಾಗಿರುತ್ತೆ. ಆದರೆ ಹಾಲು ಒಮ್ಮೆ ಕೆಚ್ಚಲಿನಿಂದ ಹೊರಗಡೆ ಬಂದ ನಂತರ ಅದು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಒಂದು ಸ್ಟೇಜಲ್ಲಿ ಪಾಸಾಗೋದ್ರಿಂದ ಹಾಲು ಪಾತ್ರೆಯಿಂದ ಕ್ಯಾನುಗಳಿಂದ ಬೇರೆ ಬೇರೆ ಟ್ಯಾಂಕ್ಗಳಿಗೆ ಹಾಕೋದ್ರಿಂದ ಹಲವಾರು ಹಂತಗಳಲ್ಲಿ ಹಾಲು ಏನಾಗುತ್ತೆ, ಬೇರೆ ಬೇರೆ ಸಂಸ್ಕರಣೆಗಳು ಒಳಪಡುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳು, ಸಾಕಷ್ಟು ರೋಗಾಣುಗಳು ಹಾಲಿಗೆ ಬಂದು ಸೇರಿಕೊಳ್ತವೆ. ಆಗ ಏನಾಗುತ್ತೆ, ಹಾಲಿನಲ್ಲಿ ಇರ್ತಕ್ಕಂಥ ಈ ಪೋಷಕಾಂಶಗಳನ್ನು ಈ ಬ್ಯಾಕ್ಟೀರಿಯಾಗಳು ತಮ್ಮ ಬೆಳವಣಿಗೆಗೆ ಉಪಯೋಗಿಸ್ಕೊಂಡ್ಬಿಟ್ಟು ಆ ಹಾಲನ್ನು ಪರಿವರ್ತನೆ ಮಾಡ್ತವೆ. ಏನಾಗುತ್ತೆ ಅಂದರೆ ಅದರಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೀತೆ. ಆ ರಾಸಾಯನಿಕ ಕ್ರಿಯೆ ಏನಂದರೆ, ಹಾಲಿನಲ್ಲಿ ಶರ್ಕರಪಿಷ್ಟ ಅಂತೇಳಿ ಸಕ್ಕರೆ ಅಂಶ ಹೊಂದಿರುತ್ತೆ, ಲ್ಯಾಕ್ಟೋಸ್ ಅಂತ ನಾವು ಹೇಳ್ತೀವಿ. ಈ ಲ್ಯಾಕ್ಟೋಸ್ ಅಂತಕ್ಕಂಥ ಅಂಶವನ್ನು ಬ್ಯಾಕ್ಟೀರಿಯಾಗಳು ಅಂದರೆ ಸೂಕ್ಷ್ಮ ಜೀವಿಗಳು ತಮ್ಮ ಬೆಳವಣಿಗೆಗೆ ಬೆಳೆಸ್ಕೊಂಡ್ಬಿಟ್ಟು ಉಪಯೋಗಿಸ್ಕೊಂಡು ಲ್ಯಾಕ್ಟಿಕ್ ಆಸಿಡ್ ಆಗಿ ಅದನ್ನು ಪರಿವರ್ತನೆ ಮಾಡ್ತವೆ. ಲ್ಯಾಕ್ಟೋಸ್ ಇದ್ದದ್ದು ಲ್ಯಾಕ್ಟಿಕ್ ಆಸಿಡ್ ಆಗಿ ಪರಿವರ್ತನೆ ಆದಾಗ ಅದರ ಆಮ್ಲೀಯತೆ ಅಂತ ಹೇಳ್ತೀವಿ, ಅಂದರೆ ಹುಳಿ ಅಂಶ,
ಹಾಲಿನ ಹುಳಿಯಂಶ ಹೆಚ್ಚಾಗ್ತಾ ಹೋಗ್ತದೆ. ಈ ಬ್ಯಾಕ್ಟೀರಿಯಾಗಳು ಬೆಳೆದಂಗೆಲ್ಲ ಹುಳಿಯಂಶ ಜಾಸ್ತಿಯಾಗಿ ಒಂದು ಹಂತಕ್ಕೆ ತಲುಪಿದ ಮೇಲೆ ಅದು ಹಾಲು ಹುಳಿಯಾಗಿ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹುಳಿಯಾಗಿ ಹೊಡೆದ್ರೆ ಹಾಲು ಕೆಟ್ಟೋಗಿದೆ ಅಂತ ಅರ್ಥ. ಸೊ ಈ ರೀತಿಯಾದಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆಯು ಯಾಕೆ ಆಗುತ್ತಂದರೆ ಅಲ್ಲಲ್ಲಿನ ಕಂಟಾಮಿನೇಷನ್, ಅಂದರೆ ಬ್ಯಾಕ್ಟೀರಿಯಾಗಳು ಬಂದು ಸೇರಿಕೊಳ್ತಕ್ಕಂಥದ್ದು ನಾವು ಕಮ್ಮಿ ಮಾಡಬೇಕು. ಮತ್ತು ಹಾಲನ್ನು ಕರೆಯುವಾಗ ಎಲ್ಲ ಶುದ್ಧ ಒಂದು ವಾತಾವರಣದಲ್ಲಿ ಶುದ್ಧವಾದ ವ್ಯಕ್ತಿ ಮತ್ತು ಶುದ್ಧವಾದ ಪರಿಕರಗಳನ್ನು ಉಪಯೋಗಿಸಿ ಕರೆದಾಗ ಮಾತ್ರ ಇವನ್ನೆಲ್ಲ ನಾವು ತಡೆಗಟ್ಟಬಹುದಾಗುತ್ತೆ. ಸೊ ಈ ರೀತಿ ಹಾಲು ಹಾಳಾಗದ ರೀತಿಯಲ್ಲಿ ತಡೆಗಟ್ಟಲಿಕ್ಕೋಸ್ಕರ ಮತ್ತು ಹೆಚ್ಚು ಅದರ ಜೀವಿತಾವಧಿಯನ್ನು ಜಾಸ್ತಿ ಮಾಡಲಿಕ್ಕೆ, ಈಗ ನೀವೇನಾಗುತ್ತೆ ಹಾಲನ್ನ ಶುದ್ಧವಾದ ವಾತಾವರಣದಲ್ಲಿ ಉತ್ಪಾದನೆ ಮಾಡದೇ ಇದ್ದರೆ ಅದರ ಒಂದು ಜೀವಿತಾವಧಿ ತುಂಬ ಕಡಿಮೆ ಇರುತ್ತೆ. ಕೇವಲ ಅರ್ಧ ಗಂಟೆಯಲ್ಲಿ ಹಾಲು ಹಾಳಾಗ್ಬೋದು, 1 ಗಂಟೆಯಲ್ಲಿ ಹಾಳಾಗ್ಬೋದು. ಅದೇ ನಿಮಗೆ ಅದರ ಜೀವಿತಾವಧಿ ಜಾಸ್ತಿ ಬೇಕು, ಅದರ ಪೋಷಕಾಂಶಗಳು ಅದರ ಒಂದು ನಿಜವಾದ ರೂಪದಲ್ಲಿ ನಮಗೆ ಸಿಗಬೇಕು ಅಂತಂದರೆ, ಮತ್ತು ಮಾರುಕಟ್ಟೆಗೆ ನಮಗೆ ಪೈಪೋಟಿ ಎದುರಿಸ್ಬೇಕಂತಂದರೆ, ಮತ್ತು ಅಂಥ ಹಾಲಿನಿಂದ ನಾವು ಒಳ್ಳೊಳ್ಳೆ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಬೇಕಂದ್ರೆ ಹಾಲಿನ ಗುಣಮಟ್ಟ ಭಾಳ ಮುಖ್ಯ. ಸೊ ಈ ಒಂದು ಗುಣಮಟ್ಟವನ್ನು ಪರಿಶುದ್ಧ ಹಾಲು ಉತ್ಪಾದನೆಯಲ್ಲಿ ನಾವು ಮಾಡ್ಬೋದು. ಹಾಗಾಗಿ ಈ ಹಾಲು ಉತ್ಪಾದನೆ ಅಂತಕ್ಕಂಥದ್ರಲ್ಲಿ ಶುದ್ಧ ಹಾಲು ಉತ್ಪಾದನೆಯಿಂದ 4 ಅಂಶಗಳನ್ನು ನಾನು ಭಾಳಷ್ಟು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಹಾಲು ಉತ್ಪಾದನೆಯಲ್ಲಿ ಏನಂದರೆ, ಒಂದು ಫಸ್ಟು ಕೊಠಡಿ, ಹಸುವನ್ನು ಕಟ್ಟಿ ಹಾಕುವಂಥ ಒಂದು ಜಾಗ ಅಂತ ನಾವು ಹೇಳ್ತೀವಿ, ಕೊಠಡಿ ಅಂತ ಏನು ಕರಿತೀವಿ, ಅದಕ್ಕೆ ಶೆಡ್ ಅಂತ ಹೇಳ್ತೀವಿ. ಆ ಕೊಠಡಿ ಯಾವ ರೀತಿ ಒಂದು ನಾವು ಕಟ್ಟಿರಬೇಕು ಅಂತಂದರೆ, ಆ ದನ ಮಲ್ಕೊಂಡಾಗ ಮತ್ತು ಹೆದ್ದಾಳುವಾಗ ಅದು ಜಾರಬಾರ್ದು. ಅದರ ನೆಲವನ್ನು ಆ ರೀತಿಯಾಗಿ ನಾವು ಟೈಲ್ಸಲ್ಲಿ ಕವರ್ ಮಾಡಿರಬೇಕು. ಮತ್ತು ನೆಲ ಒಂದು ರೀತಿಯ ಇಳಿಜಾರು ಇರಬೇಕು. ಅಲ್ಲಿ ಸಗಣಿ ಅಥವಾ ಗಂಜಲು ಏನಾದ್ರು ಬಿದ್ದಾಗ ಸರಾಗವಾಗಿ ಆ ಗಂಜಲು ಹರಿದು ನಮ್ಮ ಡ್ರೈನೇಜಿಗೆ ಹೊರಟೋಗಬೇಕು. ಮತ್ತು ಸಗಣಿಯೂ ಅಷ್ಟೇ, ಸಗಣಿಯೂ ಸಹ ಸಗಣಿ ಗಂಜು ಎಲ್ಲ ಒಂದೇ ಕಡೆ ಬೆರೆತು ಬಿಟ್ಟು ಅದು ಅಲ್ಲೇ ನಿಂತ್ಕೊಂಡಾಗ ಏನಾಗುತ್ತೆ, ದನ ಮಲ್ಕೊಂಡಾಗ ಅದರ ಮೈ ಮೇಲೆಲ್ಲ ಇದೆಲ್ಲ ಅಂಟ್ಕೊಂಡ್ಬಿಟ್ಟು ಮತ್ತು ಕೆಚ್ಚಲಿಗೆಲ್ಲ ಅಂಟ್ಕೊಂಡಾಗ ಏನಾಗುತ್ತೆ, ಕೆಚ್ಚಲಲ್ಲಿ ಇರ್ತಕ್ಕಂಥ ಆ ತೊಟ್ಟುಗಳು, ಮಲೆ ತೊಟ್ಟುಗಳಿಗೆ ಇರ್ತಕ್ಕಂಥ ಹೋಲ್ ಇರುತ್ತೆ, ಸಣ್ಣದೊಂದು ಹೋಲು. ಆ ಹೋಲ್ನಲ್ಲಿ ಈ ಕ್ರಿಮಿ ಕೀಟಗಳು ಅಥವಾ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗ್ತವೆ. ಒಳಗಡೆ ಹೋದಾಗ ಕೆಚ್ಚಲಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಅಂದರೆ ಅಲ್ಲಿ ರೋಗಾಣು ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಕೊಠಡಿ, ನಾವೇನು ದನಗಳನ್ನು ಕಟ್ಟಲಿಕ್ಕೆ ಉಪಯೋಗಿಸಿ ಆ ಕೊಠಡಿ ಭಾಳ ಶುದ್ಧವಾಗಿರಬೇಕು, ಭಾಳ ನೀಟಾಗಿರಬೇಕು. ಮತ್ತು ಸಾಕಷ್ಟು ಗಾಳಿ ಬೆಳಕು ಆ ಕೊಠಡಿಗೆ ಬೀಳ್ತಾ ಇರಬೇಕು. ಕೊಠಡಿಯನ್ನು ಪ್ರತಿನಿತ್ಯ ನಾವು ಕ್ಲೀನ್ ಮಾಡ್ತಾ ಇರಬೇಕು. ಹಾಲು ಕರೆಯೋದಕ್ಕಿಂತ ಮೊದಲು ಕೊಠಡಿಯನ್ನು ಕ್ಲೀನ್ ಮಾಡ್ತಾ ಇರಬೇಕು. ಮತ್ತು ಹಾಲಿಗೆ ನಾವೇನು ಹಸುವಿಗೆ ಬೇರೆ ಬೇರೆ ಹುಲ್ಲಿನ ಒಂದು ಪದಾರ್ಥಗಳನ್ನು ಕೊಡ್ತೀವಿ, ಅವನ್ನೆಲ್ಲ ಕೊಟ್ಟಾದ ನಂತರ ಕೆಲವು ಕಡೆ ಎಲ್ಲ ಚೆಲ್ಲಿರ್ತದೆ, ಅದನ್ನೆಲ್ಲ ಆವಾಗವಾಗ ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ಕೊಠಡಿಯನ್ನು ಮೇಂಟೈನ್ ಮಾಡೋದ್ರಿಂದ ಖಂಡಿತವಾಗಿ ಈ ಒಂದು ಏನು ಕಂಟ್ಯಾಮಿನೇಷನ್, ಅಂದರೆ ರೋಗಾಣುಗಳು ಹಾಲಿನ ಕೆಚ್ಚಲಿನ ಮಲೆ ತೊಟ್ಟುಗಳಲ್ಲಿ ಒಳಗಡೆ ಹೋಗೋದಕ್ಕಂತಂತಂದು ನಾವು ತಡೆದು ಆ ರೋಗವನ್ನು ಬರ್ತಕ್ಕಂಥದ್ದು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ಹೇಳ್ತೀವಿ. ಅದಕ್ಕೋಸ್ಕರ ಕೊಠಡಿಯನ್ನು ಭಾಳಷ್ಟು ಶುಭ್ರವಾಗಿ ನೀಟಾಗಿ ಇಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದರಿಂದ ಆಗ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಅಂತಂದರೆ ಈ ನಂಜು ಅಂತ ಏನು ಹೇಳ್ತೀವಿ, ಅದನ್ನು ನಾವು ತಡೆಗಟ್ಬೋದು. ಅದು ಒಂದು ಪಾಯಿಂಟ್. ಆದರೆ ಮತ್ತೊಂದು ಪಾಯಿಂಟ್ ಏನಂದರೆ ಹಸುವಿನ ಆರೋಗ್ಯ. ಹಸು ಆರೋಗ್ಯವಾಗಿದ್ದರೆ, ಹಸುವಿಗೆ ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಇಲ್ಲದೇ ಇದ್ದರೆ, ಹಸುವಿಗೆ ಸಾಕಷ್ಟು ಸಮ ಪ್ರಮಾಣದಲ್ಲಿ ನಾವು ಪಶು ಆಹಾರವನ್ನು ಕೊಟ್ಟರೆ ಅದು ಖಂಡಿತವಾಗಿ ನಮಗೆ ಸರಿಯಾದ ರೀತಿಯಾದಂಥ ಒಂದು ಗುಣಮಟ್ಟದ ಹಾಲನ್ನು ಕೊಡುತ್ತೆ. ಹಾಗೆ ಹಸುವನ್ನು ಪ್ರತಿ ದಿವಸ ಹಾಲು ಕರೆಯೋದಕ್ಕಿಂತ ಮುನ್ನ 2 ಬಾರಿ ನಾವು ಅದನ್ನು ಮೈ ತೊಳಿಬೇಕು. ಅದರ ಮೈ ಹೇಗೆ ತೊಳಿಬೇಕು ಅಂತಂದರೆ, ಆ ಮೈ ತೊಳೆಯುವಾಗ ನಾವು ಒಂದು ಸಾಫ್ಟಾಗಿ, ಅಂದರೆ ತುಂಬ ಮೃದುವಾಗಿರ್ತಕ್ಕಂಥ ಒಂದು ಬ್ರಷನ್ನು ಉಪಯೋಗಿಸ್ಬೇಕು, ಅಥವಾ ತೆಂಗಿನ ನಾರನ್ನು ಉಪಯೋಗಿಸ್ಬಿಟ್ಟು ದಿನಕ್ಕೆ 2 ಬಾರಿ ನಾವು ಹಸುವನ್ನು ತೊಳಿಬೇಕಾಗುತ್ತೆ. ಮತ್ತು ಹಾಲು ಕರೆಯೋದಕ್ಕಿಂತ ಮೊದಲು ಹಸುವನ್ನು ತೊಳೆದು ಕಂಪ್ಲೀಟ್ ಡ್ರೈ ಅಂದರೆ ಒಣಗಿದ ಮೇಲೆ ಅದರ ಕೆಚ್ಚಲನ್ನು ನಾವು ಒಂದು ರಾಸಾಯನಿಕ ದ್ರಾವಣದಿಂದ ಸ್ವಲ್ಪ ಬಿಸಿ ನೀರಿನಿಂದ ತೊಳೆದು ಕೆಚ್ಚಲನ್ನು ಶುದ್ಧವಾದ ಬಟ್ಟೆಯಿಂದ ಒರೆಸ್ಕೋಬೇಕು. ಆವಾಗ ಏನಾಗುತ್ತೆ, ಕೆಚ್ಚಲಿಗೆ ಅಂಟಿರ್ತಕ್ಕಂಥ ಒಂದು ಧೂಳಿರ್ಬೋದು ಅಥವಾ ಮಣ್ಣಿರ್ಬೋದು ಅಥವಾ ಸಗಣಿ ಇರ್ಬೋದು, ಗಂಜಲು ಎಲ್ಲವನ್ನು ಶುಭ್ರವಾಗಿ ಕ್ಲೀನ್ ಮಾಡಿ ಆ ನಂತರ ನಾವು ಹಾಲನ್ನು ಕರಿಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಾಗಳು ಹಾಲಿಗೆ ಬರುವಂಥ ಸಾಧ್ಯತೆ ಇರೋದಿಲ್ಲ. ಒಟ್ಟಾರೆಯಾಗಿ ಹೈನುಗಾರಿಕೆಯಲ್ಲಿ ರೈತರು ಶುದ್ಧ ಹಾಲು ಉತ್ಪಾದನೆ ಕಡೆಗೆ ಹೆಚ್ಚು ಗಮನ ಹರಿಸಿದಲ್ಲಿ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡಿ ರೈತರು ಉತ್ತಮ ಆದಾಯ ಗಳಿಸಬಹುದು. ಕೃಷಿ ಎಂದರೆ ಕೇವಲ ಜಮೀನಷ್ಟೇ ಅಲ್ಲ, ಹೊಸ ಆಲೋಚನೆಗಳು, ಹೊಸ ಅವಕಾಶಗಳ ಸಂಕೇತವೂ ಹೌದು. ಅಲ್ಪ ಜಾಗ, ಕಡಿಮೆ ವೆಚ್ಚ ಮತ್ತು ಹೆಚ್ಚಿನ ಲಾಭ ಇವೆಲ್ಲವನ್ನು ಒಂದೇ ಬೆಳೆಯಲ್ಲಿ ಕಾಣಬಹುದೇ ಎಂದಾದರೆ ಅದು ಅಣಬೆ ಬೆಳೆಯುವಿಕೆಯಲ್ಲಿ ಸಾಧ್ಯ.
ಮೈಸೂರು ತಾಲೂಕಿನ ನಾಗವಾಲ ಗ್ರಾಮದ ನಂದೀಶ್ ಕುಮಾರ್ ಅವರಿಗೆ ಆರ್ಥಿಕವಾಗಿ ಬಲವರ್ಧಕವಾಗಿರುವ ಅಣಬೆ ಬೆಳೆಯ ಬಗ್ಗೆ ಇಂದು ನಾವು ವಿವರವಾಗಿ ತಿಳಿದುಕೊಳ್ಳೋಣ. ನಂದೀಶ್ ಕುಮಾರ್ ಅವರು ಬಟನ್ ಮಶ್ರೂಮ್ ಅನ್ನು ವೈಜ್ಞಾನಿಕವಾಗಿ ಹಾಗೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿದ್ದಾರೆ. ಇದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರಫ್ತಾಗುವ ಅಣಬೆ ಆಗಿದೆ. ಇಲ್ಲಿ ಉತ್ಕೃಷ್ಟ ಮಟ್ಟದ ಅಂತಾರಾಷ್ಟ್ರೀಯ ಕ್ವಾಲಿಟಿಯ ಅಣಬೆಯನ್ನು ಬೆಳೆಯಲಾಗುತ್ತೆ. ಇದು ಬಟನ್ ಮಶ್ರೂಮ್, ಅಗ್ಯಾರಿಕಸ್ ಬೈಸ್ಪೋರಸ್ ಅಂತ ಹೇಳ್ತಾರೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ಉತ್ಕೃಷ್ಟ ಮಟ್ಟದ ಅಣಬೆ ಬೆಳಿಬೇಕು ಅಂದರೆ ಒಂದು ಉತ್ಕೃಷ್ಟ ಮಟ್ಟದ ಕಾಂಪೋಸ್ಟ್ ಆಗಬೇಕು. ಇದು ಕಾಂಪೋಸ್ಟ್ ಯೂನಿಟಲ್ಲಿ ಇದ್ದೀವಿ. ಹಿಂದೆ ಇರೋದು ಕಾಂಪೋಸ್ಟ್ ತಯಾರಿ ಆಗ್ತಾ ಇದೆ. ಇದು ಫ್ರೆಶ್ ಆಗಿದೆ. ಇದು ಆಗಿ 2 ದಿನ ಆಗಿ ಮಿಕ್ಸ್ ಮಾಡಿದ್ದೀವಿ. ಇದರಲ್ಲಿ ಏನು ಮಿಕ್ಸ್ ಮಾಡ್ತೀವಿ ಅಂದರೆ ಬಗಾಸ್, ಶುಗರ್ ಕೇನ್ ಬಗಾಸ್, ಪ್ಯಾಡಿ ಸ್ಟ್ರಾ, ನಮಗೆ ಜಿಪ್ಸಮ್ಮು, ನಮ್ಮ ಡ್ರೈಡ್ ಆಯಿಲ್ ಕೇಕ್, ಅದು ಗುಜರಾತಿಂದ ಬರ್ತದೆ. ಗುಜರಾತಿಂದ ತಂದು ಇಲ್ಲಿ ಮಿಕ್ಸ್ ಮಾಡಿ ಇದನ್ನು ಬಂಕರ್ಸ್ಗೆ ಹಾಕ್ತೀವಿ, ಟನಲ್ಸ್ಗೆ ಹಾಕ್ತೀವಿ. ಇದು ಏನೇನು ಯಾವ್ಯಾವ ಸ್ಟೆಪ್ಪಲ್ಲಿ ಏನೇನು ಮಾಡ್ತೀವಿ ಅದನ್ನು ನಿಮಗೆ ತಿಳಿಸೋಕ್ಕೆ ಬಯಸ್ತೀನಿ. ನಾನು ಕೂತಿರೋ ಜಾಗ, ಇಲ್ಲಿ ನಾವು ರಾ ಮೆಟೀರಿಯಲ್ನ ಏನು ತರಿಸ್ತೀವಿ ಫ್ಯಾಕ್ಟ್ರಿಗೆ, ಅದನ್ನು ಫಸ್ಟು ಇಲ್ಲಿ ಡಂಪ್ ಮಾಡ್ಕೋತೀವಿ. ಇವಾಗ ಪ್ಯಾಡಿ ಸ್ಟ್ರಾ ಇದೆ, ಆಮೇಲೆ ಬಗಾಸು ಬರ್ತದೆ. ಬಗಾಸು ಬೇರೆ ಇನ್ನೊಂದು ಜಾಗ ಇದೆ, ಇದೇ ಪ್ಲಾಟಲ್ಲಿ, ಅಲ್ಲಿಂದ ಬರುತ್ತೆ. ಈ ಪ್ಯಾಡಿ ಸ್ಟ್ರಾ ಬಗಾಸು ಈ ಏನು ಸ್ವಿಮ್ಮಿಂಗ್ ಪೂಲ್ ಥರ ನೋಡ್ತಾ ಇದ್ದೀರಾ, ಈಜು ಕೊಳದಂಗೆ, ಈ ಈಜು ಕೊಳದಲ್ಲಿ ಎರಡನ್ನೂ ಹಾಕಿ ಪೂರ್ತಿ ನೀರು ಬಿಟ್ಟು ನಾವು ಇಲ್ಲಿ 48 ಗಂಟೆ ಉಣಿಸ್ತೀವಿ. ಇದು ಉಣಿಸಿದ ಮೇಲೆ ಹಿಂದೆ ಒಂದು ಗುಡಿಪಿಟ್ ಅಂತ ಒಂದು 12 ಅಡಿ ಬೈ 16 ಅಡಿ ಟ್ಯಾಂಕ್ ಇದೆ. ಆ ನಲ್ಲಿ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಇದು ಪೂರ್ತಿ ನೀರು ಹೊರ್ಟೋಗುತ್ತೆ. ಈ ಡ್ರೈ ಮ್ಯಾಟರ್ನ ತಗೊಂಡು ಇಲ್ಲಿ ಗುಡ್ಡೆ ಹಾಕಿದ್ದೀವಲ್ಲ, ಆ ರೀತಿ ಗುಡ್ಡೆ ಹಾಕೋತೀವಿ. ಗುಡ್ಡೆ ಹಾಕಿದ ಮೇಲೆ ಒಂದು ದಿನ ಬಿಟ್ಬಿಟ್ಟು ಆಮೇಲೆ ಅದಕ್ಕೆ ಕೋಳಿ ಗೊಬ್ಬರ, ಜಿಪ್ಸಮ್ಮು, ಡ್ರೈಡ್ ಆಯಿಲ್ ಕೇಕ್, ಹರಳೆಣ್ಣೆ ಹಿಂಡಿ, ಇದು ಗುಜರಾತಿಂದ ಎಣ್ಣೆ ರಹಿತ ಡ್ರೈಡ್ ಆಯಿಲ್ ಕೇಕ್ ಎಕ್ಸ್ಪೋರ್ಟ್ ಕ್ವಾಲಿಟಿದು ನಾವು ತರಿಸಿ ಇದನ್ನು ಮಿಕ್ಸ್ ಮಾಡಿ ಅಲ್ಲಿ ಬಂಕರ್ ಅಂತ ಇದೆ, ಆ ಬಂಕರ್ಗಲ್ಲಿ ನಾವು 9 ದಿನ ಏರೇಷನ್ ಮಾಡಿ 80 ಡಿಗ್ರಿ ಟೆಂಪ್ರೇಚರಲ್ಲಿ ಎಲ್ಲ ಕೆಟ್ಟ ಕ್ರಿಮಿಕೀಟಗಳ ನಾಶ ಮಾಡ್ತೀವಿ. ಅದು ಆದಮೇಲೆ ಅಲ್ಲಿ ದೊಡ್ಡ ಡೋರ್ ಕಾಣಿಸ್ತಾ ಇದೆ ನಿಮಗೆ ಸ್ಟೀಲ್ದು. ಆ ಸ್ಟೀಲ್ ಡೋರ್ ಅದು ಟನಲ್ ಅಂತ ಏನಕ್ಕೆ ಕರಿತೀವಿ ಅಂತ ಅಂದರೆ, ಇದಕ್ಕೆ ಬಾಗಿಲುಗಳು ಪೂರ್ತಿ ಸೀಲಾಗಿರುತ್ತೆ. ಒಂದೇ ಒಂದು ಡ್ಯಾಂಪರ್ ಇರುತ್ತೆ, ಅದು ಪ್ರೆಷರ್ ಜಾಸ್ತಿ ಆದರೆ ಬಿಸಿ ಗಾಳಿ ಆಚೆ ಬರಲಿ ಅಂತ. ಇಲ್ಲಿಂದ ತೆಗೆದಿದ್ದ ಗೊಬ್ಬರ 80 ಡಿಗ್ರಿದು ಆ ಟನಲ್ಗೆ ಶಿಫ್ಟ್ ಮಾಡಿ ನಾವು ಮೊದಲು 5 ಗಂಟೆಯಲ್ಲಿ 47 ಡಿಗ್ರಿಯಲ್ಲಿ ಮೇಂಟೈನ್ ಮಾಡ್ತೀವಿ. ಆಮೇಲೆ ಪ್ರತಿ 1 ಗಂಟೆ 1 ಡಿಗ್ರಿ ಜಾಸ್ತಿ ಮಾಡ್ತಾ ಹೋಗ್ತಾ 59 ಡಿಗ್ರಿಗೆ ತಂದು ನಿಲ್ಲಿಸ್ಕೋತೀವಿ. 59 ಡಿಗ್ರಿಯಲ್ಲಿ ಪ್ಯಾಶ್ಚರೈಸೇಷನ್ ಶುರು ಆಗ್ತದೆ. ಆ ಪ್ಯಾಶ್ಚರೈಸೇಷನ್ 12 ಗಂಟೆ ಟೈಮು ಸತತವಾಗಿ ಮಾಡಿ ಪುನಃ ಪ್ರತಿ ಗಂಟೆ 1 ಡಿಗ್ರಿನ ಕಡಿಮೆ ಮಾಡ್ಕೊಂಬಂದು 49 ಡಿಗ್ರಿಯಲ್ಲಿ 24 ಗಂಟೆ, 48 ಡಿಗ್ರಿಯಲ್ಲಿ 24 ಗಂಟೆ, 47 ಡಿಗ್ರಿಯಲ್ಲಿ 24 ಗಂಟೆ ಒಳ್ಳೆ ಸೂಕ್ಷ್ಮಾಣು ಜೀವಿಗಳನ್ನ ಬೆಳೆಸ್ತೀವಿ. ಒಳ್ಳೆ ಸೂಕ್ಷ್ಮಾಣುಗಳ ಜೀವಿ ಬೆಳೆದಾದ ಮೇಲೆ 47 ಡಿಗ್ರಿಯಲ್ಲಿ 24 ಗಂಟೆ ಆದಮೇಲೆ ಇದರದ್ದು ಹಿಂದ್ಗಡೆದ ಒಂದು ಬಾಗಿಲಿದೆ, ಇದು ನೋಡ್ತಾ ಇರ್ಬೋದು. ಆ ಕಡೆ ಎಲ್ಲ ಸೀಲಾಗಿದೆ. ಈ ಪೋರ್ಷನ್ನು, ಹಿಂದ್ಗಡೆ ಪೋರ್ಷನ್ನು ಸೀಲಾಗಿದೆ. ಏನಕ್ಕೆ ಸೀಲಾಗಿದೆ ಅಂದರೆ ಕಂಟ್ಯಾಮಿನೇಷನ್ ಆಗದೇ ಇರಲಿ ಅಂತ. ನಾವು ಇಲ್ಲಿ ಪ್ಯಾಶ್ಚರೈಸೇಷನ್ ಆದಮೇಲೆ ಹಿಂದ್ಗಡೆ ಬಾಗಿಲು ತೆಗೆದು ಅಲ್ಲಿಂದ ಗೊಬ್ಬರ JCBಯಲ್ಲಿ ಗೊಬ್ಬರನ ಆಚೆ ತೆಗೆದು ಮಶ್ರೂಮ್ ಬೀಜನ ಮಿಕ್ಸ್ ಮಾಡಿ ಅದನ್ನು 10 kg ಬ್ಯಾಗಲ್ಲಿ ಹಾಕಿ ಅದನ್ನು ಕೋಲ್ಡ್ ರೂಮ್, ಮಶ್ರೂಮ್ ಗ್ರೋಯಿಂಗ್ ರೂಮ್ ಅಂತ ಹೇಳ್ತೀವಿ, ಅಲ್ಲಿಗೆ ನಾವು ಅದನ್ನು ತಗೊಂಡೋಗ್ತೀವಿ. ನಾವು ಟನಲ್ ಮುಂದೆ ಭಾಗದಿಂದ ನೋಡಿದ್ವಿ, ಇವಾಗ ಹಿಂದೆ ಭಾಗ. ಆವಾಗ ಹೇಳಿದ್ದೆ, ಹಿಂದೆ ಒಂದು ಡೋರ್ ಇದೆ. ಪ್ಯಾಶ್ಚರೈಸೇಷನ್ ಆದಮೇಲೆ JCB ಬಂದು ಗೊಬ್ಬರನ ತೆಗೆದು ನಾವು ಇಲ್ಲಿ ಹಡ್ಕೋತೀವಿ. ಇದು ಹಾಸ್ಪಿಟಲ್ ಅಲ್ಲಿ ಎಷ್ಟು ಹೈಜೀನ್ ಇರುತ್ತೆ, ಏನು ಕ್ಲೀನ್ಲಿನೆಸ್ ಇರುತ್ತೆ, ಅದೇ ಲೆವೆಲ್ಗೆ ಮೇಂಟೈನ್ ಮಾಡಿ ಇಲ್ಲಿ ನಾವು ಬೀಜನ ಮಿಕ್ಸ್ ಮಾಡಿ 10 kg ಬ್ಯಾಗಲ್ಲಿ ತುಂಬಿ ಈ ಕಾರ್ಯಕ್ರಮ ರಾತ್ರಿ 2 ಗಂಟೆಗೆ ಶುರು ಆಗುತ್ತೆ, ಬೆಳಿಗ್ಗೆ 12 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ. ಅಲ್ಲಿ ತನಕ ಈ ಕಾರ್ಯಕ್ರಮ ಮುಗಿಸಿ ಇಲ್ಲಿ 10 kg ಬ್ಯಾಗಿಗೆ ಹಾಕೋದು ಎಲ್ಲ ಮುಗಿಸಿ ಟ್ರ್ಯಾಕ್ಟ್ರಲ್ಲಿ ತಗೊಂಡು
ನಾವು ಗ್ರೋಯಿಂಗ್ ರೂಮ್ಗೆ ಹೋಗ್ತೀವಿ. ಗ್ರೋಯಿಂಗ್ ರೂಮಲ್ಲಿ ಆ ಬ್ಯಾಗ್ನೆಲ್ಲ ಒಂದು ಟೆಂಪ್ರೇಚರಲ್ಲಿ ಇಡ್ತೀವಿ. ಅದು ಆಟೋಮೇಟೆಡು. ಉತ್ಕೃಷ್ಟ ಮಟ್ಟದ ಗೊಬ್ಬರ ಈಸ್ ಈಕ್ವಲ್ ಟು ಉತ್ಕೃಷ್ಟ ಮಟ್ಟದ ಅಣಬೆ. ಈ 10 kg ಬ್ಯಾಗಲ್ಲಿ ಹಾಕಿದ ಮೇಲೆ ಈ ಕೋಲ್ಡ್ ರೂಮ್ ಇದು ಪಫ್ ಪ್ಯಾನಲ್ದು ಕೋಲ್ಡ್ ರೂಮು, ಭಾಳ ಹೈಟೆಕ್ಕು. ಇಲ್ಲಿ ಟೆಂಪ್ರೇಚರು, ಹ್ಯುಮಿಡಿಟಿ, ಕಾರ್ಬನ್ ಡೈಆಕ್ಸೈಡ್ ಇದು 3 ಕಂಟ್ರೋಲ್ ಮಾಡ್ತೀವಿ. ಇದು ಆಟೋಮೆಟಿಕ್, ಇದು ಹ್ಯುಮಿಡಿಫೈಯರು. ಇದು ಹ್ಯುಮಿಡಿಟಿ 90%ಗಿಂತ ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ಆನ್ ಆಗೋಗುತ್ತೆ, 95ಕ್ಕೆ ಹೋದರೆ ಆಫ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ ಹ್ಯುಮಿಡಿಟಿ ಮೇಂಟೈನ್ ಆಗಿದೆ. ಇಲ್ಲಿ ಈ ರೂಮಲ್ಲಿ ಈ ಬ್ಯಾಗ್ದು ಟೆಂಪ್ರೇಚರು ಇವಾಗ 25ರಿಂದ 26 ಡಿಗ್ರಿ ಇದೆ. ಇದೇ ಡಿಗ್ರಿಯಲ್ಲಿ ನಾವು 13 ದಿನ ಮೇಂಟೈನ್ ಮಾಡ್ತೀವಿ. 13 ದಿನ ಮೇಂಟೈನ್ ಮಾಡಿದಾಗ ಈ ಬ್ಯಾಗಲ್ಲಿ ಒಂದು ಜೇನುತುಪ್ಪದ ಥರ ದ್ರವ ಉತ್ಪತ್ತಿ ಆಗುತ್ತೆ. ಆ ದ್ರವ ಉತ್ಪತ್ತಿ ಆಗುತ್ತೆ 13ನೇ ದಿನಕ್ಕೆ. 13ನೇ ದಿನ ಇದ್ರ ಮೇಲೆ ಈ ಬ್ಯಾಗ್ದು ಕವರ್ ತೆಗೆದು ಕೋಕೋಪೀಟ್ ಹಾಕಿ 1.5 ಇಂಚಿಂದ 2 ಇಂಚ್ ಕೋಕೋಪೀಟ್ ಹಾಕಿ, ಕೋಕೋಪೀಟ್ ಹಾಕಿದ್ಮೇಲೆ ನಾವು ಪುನಃ ಈ ಬ್ಯಾಗ್ನ ಮುಚ್ಚಲ್ಲ, ಓಪನ್ ಮಾಡಿ ಫೋಲ್ಡ್ ಮಾಡಿ ಆ ಕೋಕೋಪೀಟ್ನ 25 ಡಿಗ್ರೀಸ್ ಟು 27 ಡಿಗ್ರೀಸ್ 25ರಿಂದ 26 ಡಿಗ್ರಿ ಟೆಂಪ್ರೇಚರಲ್ಲಿ ಪುನಃ 9 ದಿನ ಮೇಂಟೈನ್ ಮಾಡ್ತೀವಿ. ಈ 9 ದಿನದ ಮಧ್ಯದಲ್ಲಿ 5ನೇ ದಿನ ಇದನ್ನೆಲ್ಲ ಕೆರೆದು, ಯಾಕಂದರೆ ಒಂದೇ ಕಡೆ ಮಶ್ರೂಮ್ ಬರಬಾರ್ದು, ಎಲ್ಲ ಕಡೆ ಬ್ಯಾಗಲ್ಲಿ ಬರಬೇಕು. ಅದಕ್ಕೆ ಕೆರೆದು ಅದಕ್ಕೆ ರಫ್ಲಿಂಗ್ ಅಂತ ಹೇಳ್ತೀವಿ. ರಫ್ಲಿಂಗ್ ಮಾಡಿ ಪೇಪರ್ ಶೀಟ್ಸ್ನ ಹಾಕ್ತೀವಿ. ಈ ಪೇಪರು ಈ ರೀತಿ ಹಾಕ್ತೀವಿ. ಈ ಪೇಪರ್ ಹಾಕಿದಾಗ ಏನಾಗುತ್ತೆ, ಒಂದು ಮೈಕ್ರೋ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿ ಇಲ್ಲಿ ನೀವು ನೋಡ್ಬೋದು ಪೂರ್ತಿ ಬಿಳಿ ಕಲರ್ ಮೈಸೀಲಿಯಂ ಇಡೀ ಬ್ಯಾಗಲ್ಲಿ ಸ್ಪ್ರೆಡ್ ಆಗಿದೆ. ಇದು 9 ದಿನ ಸ್ಪ್ರೆಡ್ ಆದಮೇಲೆ 9ನೇ ದಿನ ಪುನಃ ಒಂದು 2ರಿಂದ 3 mm ಕೋಕೋಪೀಟ್ ಹಾಕಿ ನಾವು ಈ ರೂಮಲ್ಲಿ ಇವಾಗಿರೋ 25ರಿಂದ 26 ಡಿಗ್ರಿ ಟೆಂಪ್ರೇಚರ್ನ 12 ಡಿಗ್ರಿಗೆ ತೊಗೊಂಡು ಬರ್ತೀವಿ. ಈ 12 ಡಿಗ್ರಿಗೆ ತಗೊಂಡು ಬಂದಾಗ ಅದಕ್ಕೆ ಈ ಮಶ್ರೂಮ್ ಮೈಸೀಲಿಯ ಏನು ಬೇರಿರುತ್ತೆ ಅದಕ್ಕೆ ಒಂದು ಶಾಕ್ ಕೊಟ್ಟಂಗೆ ಆಗುತ್ತೆ. ಆ ಶಾಕ್ ಕೊಟ್ಟಾಗ ಅದು ವೆಜಿಟೇಟಿವ್ ಗ್ರೋತಿಂದ ರಿಪ್ರೊಡಕ್ಟಿವ್ ಗ್ರೋತಿಗೆ ಬಂದು ಮಶ್ರೂಮ್ ಬರೋದಕ್ಕೆ ಶುರು ಆಗ್ತದೆ. ಇದು 12 ದಿನ ಆಗಿದೆ. ನಾಳೆಯಿಂದ ಇದು ಮಶ್ರೂಮ್ ಹಾರ್ವೆಸ್ಟಿಂಗ್ ಶುರು ಆಗ್ತದೆ. ಇದನ್ನು 5 ದಿನ ಸತತವಾಗಿ ಮಶ್ರೂಮ್ ಬರ್ತಾನೇ ಇರುತ್ತೆ. ಅದನ್ನು ಹಾರ್ವೆಸ್ಟ್ ಮಾಡಿ ಆಮೇಲೆ ಪುನಃ ಪೂರ್ತಿ ಬೆಡ್ ಕ್ಲೀನ್ ಮಾಡಿ ಆಮೇಲೆ ಪುನಃ 5 ದಿನ ಮಶ್ರೂಮ್ ಬರ್ತದೆ. ಹಾಗೆ 2 ಫ್ಲಶ್ ತಗೊಂಡಾದಮೇಲೆ ಈ ಮಶ್ರೂಮ್ನ ಬ್ಯಾಗ್ನ ನಾವು ಆಚೆಗೆ ಕಳಿಸ್ತೀವಿ. ಮಶ್ರೂಮ್ ಬೆಳಿಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಸಂಗತಿ ಏನಂದರೆ ಸ್ವಚ್ಛತೆ ನಾವು ತುಂಬ ಚೆನ್ನಾಗಿ ಕಾಪಾಡಬೇಕು. ಎಷ್ಟೊಂದು ಜನ ನಾನು ಬೇರೆ ಫಾರ್ಮ್ಸಲ್ಲಿ ನೋಡಿದ್ದೀನಿ, ಸ್ವಚ್ಛತೆ ಕರ್ಮಿಗಳನ್ನ ಕಡಿಮೆ ಮಾಡ್ಕೊಂಡಿರ್ತಾರೆ. ಏನಕ್ಕೆ ಅಂದರೆ ದುಡ್ಡು ಉಳಿಲಿ ಅಂತ. ಯಾವತ್ತೂ ಆ ರೀತಿ ಮಾಡಬೇಡಿ, ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಡಿ. ಯಾಕಂದರೆ ಅಣಬೆ ಭಾಳ ಸೂಕ್ಷ್ಮವಾದ ಬೆಳೆ, ಅದಕ್ಕೆ ಒಂದು ಸ್ವಲ್ಪ ರೋಗ ತಗುಲಿದ್ರೂ ನಿಮಗೆ ಆರ್ಥಿಕ ನಷ್ಟ ಆಗೋ ಸಾಧ್ಯತೆ ಇರ್ತದೆ. ಸ್ವಚ್ಛತೆಯನ್ನು ನೀವು ಕಾಪಾಡಬೇಕು. ಮೈಸೂರು ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಅವರು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ರೈತರಿಗೆ ಅಣಬೆ ಬೆಳೆಯಲು ವಿಪುಲವಾದ ಅವಕಾಶಗಳಿವೆ. ಅಲ್ಲದೆ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯಿಂದಲೂ ರೈತರಿಗೆ ಸಹಾಯಧನ ನೀಡಲಾಗುವುದು. ಎಲ್ಲ ರೈತರು ಇಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡು ನಂದೀಶ್ ಅವರಂತೆ ಅಣಬೆ ಬೆಳೆಯಬೇಕು ಎನ್ನುತ್ತಾರೆ. ಈ ಒಂದು ಬಟನ್ ಮಶ್ರೂಮ್ ತಾವೆಲ್ಲ ಗೊತ್ತಿರ್ಬೋದು, ಎಲ್ಲ ಖಾದ್ಯಗಳಲ್ಲಿ ಉಪಯೋಗಿಸುವಂಥ ಒಂದು ಅಣಬೆ ಇದು. ಸೊ ಇದರಲ್ಲಿ ಹೇರಳವಾಗಿ ನಮಗೆ ಪ್ರೋಟೀನ್ ಅಂಶ ಇರುತ್ತೆ, ಫೈಬರ್ ಅಂಶ ಇರುತ್ತೆ ಮತ್ತು ವಿಟಮಿನ್ ಡಿ ಅಂತ ಏನು ನಾವು ಹೇಳ್ತೀವಿ, ವಿಟಮಿನ್ ಡಿ ಅಂತಕ್ಕಂಥದ್ದು ಈ ಮಶ್ರೂಮಲ್ಲಿ ಸಿಗುತ್ತೆ. ಜೊತೆಗೆ ಇದು ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳನ್ನು ಇರತಕ್ಕಂಥ ಒಂದು ಅಣಬೆ ಇದು, ಅಂದರೆ ಮಶ್ರೂಮ್. ಸೊ ಇದನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಂದರೆ ನಮ್ಮ ಅಡುಗೆಯಲ್ಲಿ ಉಪಯೋಗಿಸಿದ್ದೇ ಆದರೆ ನಮಗೆ ಉತ್ತಮವಾದಂತಹ ಗಟ್ಟಿಗೆ ಬೇಕಾದಂತಹ ಫೈಬರ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಮೂಳೆಗಳಿಗೆ ಬೇಕಾದಂಥ ಇಲ್ಲ ನಮಗೆ ಅಂಶಗಳಿರ್ಬೋದು. ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತೇನು ಹೇಳ್ತೀವಿ, ನಮಗೆ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿದ್ದಾವೆ
ಅವೆಲ್ಲ ನಮಗೆ ದೊರೆಯುತ್ತೆ. ಇದೊಂದು ಉತ್ತಮವಾದಂಥ ಆಹಾರ. ಸೊ ಇತ್ತೀಚೆಗೆ ನಾವು ನೋಡಿರ್ಬೋದು ಎಲ್ಲ ಖಾದ್ಯಗಳಲ್ಲಿ ಮಶ್ರೂಮನ್ನು ಬಳಸ್ತಿದ್ದಾರೆ. ಮೊದಲು ಬರೀ 5 ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗ್ತಿತ್ತು, ಇವತ್ತು ಬೀದಿ ಅಂಗಡಿಗಳಲ್ಲೂ ಕೂಡ ಮಾರಾಟ ಆಗುತ್ತೆ. ಸೊ ಮಸ್ಟ್ ಈಟ್ ಮಶ್ರೂಮ್ ಅಂತ ಏನು ನಮ್ಮ ರೈತರು ಇವರು ಶುರು ಮಾಡಿದ್ದಾರೆ. ಇದಕ್ಕೆ ಅವರ ಒಂದು ಪ್ರೇರಣೆ ಏನಂದರೆ, ಅವರೆಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡ್ಕೊಂಬಂದು ಇಲ್ಲಿ ಪ್ರಾರಂಭಿಸಿದಾಗ ನಮ್ಮ ಇಲಾಖೆಗೂ ಕೂಡ ಅವರು ಸಹಾಯಧನ ಏನು ದೊರೆಯುತ್ತೆ ಅಂತಕ್ಕಂಥದ್ದನ್ನು ವಿಚಾರಿಸಿದರು. ನಾವೆಲ್ಲ ಅವರಿಗೆಲ್ಲ ತಿಳುವಳಿಕೆ ಹೇಳಿ, ನಮ್ಮ ಇಲಾಖೆಯಿಂದನೂ ಕೂಡ ಸಣ್ಣ ಯೂನಿಟ್ಟಿಂದ ದೊಡ್ಡ ಯೂನಿಟ್ವರೆಗೂ ಕೂಡ ನಾವು ಇಲಾಖೆಯಿಂದ ಸಹಾಯಧನನೂ ಕೊಡ್ತೀವಿ. ಸುಮಾರು 1 ಲಕ್ಷ ರೂಪಾಯಿ ಸಹಾಯಧನದಿಂದ 10 ಲಕ್ಷದವರೆಗೂ ಸಹಾಯಧನ ಸಿಗುತ್ತೆ. ಜೊತೆಗೆ NHB ಅಂತ ಏನು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಇದೆ, ಅದರಲ್ಲೂ ಕೂಡ 1 ಕೋಟಿವರೆಗೂ ಸಹಾಯಧನ ಸಿಗುತ್ತೆ. ಸೊ ಈ ಮಶ್ರೂಮ್ ಒಂದೇ ಆಹಾರ ಪದಾರ್ಥದಲ್ಲಿ ಒಂದೇ ಆದರೆ ಅದರ ಒಂದು ಬೈ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅದರ ಬೈ ಪ್ರಾಡಕ್ಟು ಅದಕ್ಕೆ ಬೆಳೀಲಿಕ್ಕೆ ಬೇಕಾದಂಥ ಪರಿಕರಗಳು, ಮುಖ್ಯವಾಗಿ ಅದಕ್ಕೆ ಕಾಂಪೋಸ್ಟ್ ಬೇಕು ಬೆಳೀಲಿಕ್ಕೆ. ಸೊ ಕಾಂಪೋಸ್ಟನ್ನು ಹೆಂಗೆ ತಯಾರು ಮಾಡ್ತಾರಂದರೆ, ಅದಕ್ಕೆ ಬೇಕಾದಂಥ ಕೋಕೋಪೀಟ್ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ಸಾವಯವ ಪರಿಕರಗಳಾಗಿರ್ಬೋದು, ಅವನ್ನೆಲ್ಲ ಸ್ಟರ್ಲೈಸ್ ಮಾಡಿ ಅದನ್ನು ಬೆಳೀಲಿಕ್ಕೆ ಉಪಯೋಗಿಸ್ತಾರೆ. ಮಶ್ರೂಮ್ ಹಾರ್ವೆಸ್ಟ್ ಆದಮೇಲೆ ಏನು ಬೈ ಪ್ರಾಡಕ್ಟ್ ಉಳಿತದೆ ಅಂದರೆ ಕೋಕೋಪೀಟು ಮತ್ತು ಲಘು ಪೋಷಕಾಂಶಗಳ ಮಿಶ್ರಣ ಏನಿರುತ್ತೆ ಅದು ವೇಸ್ಟ್ ಆಗಿ ಬರುತ್ತೆ. ಸೊ ಆ ವೇಸ್ಟಿಂದ ನಾವು ಗೊಬ್ಬರನೂ ಕೂಡ ರೈತರ ಜಮೀನಿಗೆ ಗೊಬ್ಬರನೂ ಕೂಡ ಆಗುತ್ತೆ ಅದು. ಸೊ ಆದ್ದರಿಂದ ಅದನ್ನು ಚೆನ್ನಾಗಿ ಇವರು ಟೆಸ್ಟ್ ಮಾಡಿಸಿ ಅದರಲ್ಲಿ ಹೇರಳವಾಗಿ ಏನು ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳು ಇರೋದ್ರಿಂದ, ಜೊತೆಗೆ ಹೈಯೆಸ್ಟ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಸ್ಪೆಂಟ್ ಮಶ್ರೂಮ್ ಕಾಂಪೋಸ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಎಲ್ಲ ಆರ್ಗ್ಯಾನಿಕ್ ಕಾಂಪೋಸ್ಟ್ಗಳಲ್ಲಿ ಸ್ಪೆಂಟ್ ಮಶ್ರೂಮ್ ಕಾಂಪೋಸ್ಟ್ ಅಂತ ಏನು ಬರುತ್ತೆ ಅದು ಕೂಡ ಉತ್ತಮವಾದಂಥ ಆರ್ಗ್ಯಾನಿಕ್ ಕಾರ್ಬನ್ ರಿಚ್ ಇರ್ತಕ್ಕಂಥ ಏನು ಸಾವಯವ ಪರಿಕರ. ಸೊ ಇದನ್ನು ಉಪಯೋಗಿಸೋದ್ರಿಂದ ನಮ್ಮ ಮಣ್ಣಿನಲ್ಲಿ ಏನು ನಾವು 2 ಮುಖ್ಯವಾದಂಥ ಒಂದು ಅಂಶಗಳಿರುತ್ತೆ. ಒಂದು, ನಮ್ಮ ಮನುಷ್ಯನಿಗೆ ಹೆಂಗೆ BP ಮತ್ತು ಏನು ಶುಗರ್ ಅಂತ ಏನು ಹೇಳ್ತೀವಿ ರೋಗಗಳು, ಸೊ ಮಣ್ಣಿಗೂ ಕೂಡ ಆ ಥರ ರೋಗಗಳು ಬರ್ತದೆ. ಸೊ ಇದನ್ನು ಹಾಕೋದ್ರಿಂದ ಲಘು ಪೋಷಕಾಂಶಗಳ ಕೊರತೆ ಆಗಿರ್ಬೋದು, ಸಾವಯವ ಕಾರ್ಬನ್ ಆಗಿರ್ಬೋದು, EC ಅಂತ ಹೇಳ್ತೀವಲ್ಲ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಅದು ಕೂಡ ಮೀಡಿಯಮ್ ಇರುತ್ತೆ. ಜೊತೆಗೆ CEC ಅಂತ ಏನು ಹೇಳ್ತೀವಿ ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇವು ಮೇಂಟೈನ್ ಆದರೆ ನಮಗೆ ಮಣ್ಣಿನಲ್ಲಿ ಪೋಷಕಾಂಶಗಳು ಚೆನ್ನಾಗಿ ದೊರೀತವೆ ಗಿಡಕ್ಕೆ. ಜೊತೆಗೆ ಗಿಡಗಳು ಚೆನ್ನಾಗಿ ಬೆಳೆದು ಹೆಚ್ಚಿನ ಒಂದು ಏನು ಹಾರ್ವೆಸ್ಟ್ ಅಂತ ಹೇಳ್ತೀವಿ ನಾವು, ಹೆಚ್ಚಿನ ಫಸಲನ್ನ ತೊಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಹೀಗೆ ಒಂದು ಮಶ್ರೂಮನ್ನು ನಾವು ಮನುಷ್ಯರಿಗೆ ಬೆಳೀಲಿಕ್ಕೆ, ಮನುಷ್ಯರು ತಿನ್ನಲಿಕ್ಕೆ, ಬೆಳೀಲಿಕ್ಕೆ ಪ್ರೋತ್ಸಾಹ, ಜೊತೆಗೆ ಅದರ ವೇಸ್ಟ್ನ ನಾವು ಗೊಬ್ಬರವಾಗಿಯೂ ಉಪಯೋಗಿಸ್ಕೊಂಡು ಮಣ್ಣಿನ ಒಂದು ಸಾರ ಏನಂತ ಹೇಳ್ತೀವಿ, ಮಣ್ಣಿನ ಫಲವತ್ತತೆಯೂ ಕೂಡ ಹೆಚ್ಚಿಗೆ ಮಾಡುವಲ್ಲಿ ಈ ಒಂದು ಮಶ್ರೂಮ್ ಬೆಳವಣಿಗೆ ಬಹಳ ಅತ್ಯುತ್ತಮವಾದಂಥದ್ದು. ರೈತರಿಗೆ ಮಾದರಿಯಾದಂಥ ಶ್ರೀಯುತ ನಂದೀಶ್ರವರು ಹೆಚ್ಚಿನ ರೈತರಿಗೆ ಇದನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಇದನ್ನು ಹೇಳ್ಕೊಡ್ಲಿ. ಮಶ್ರೂಮ್ ಕಾಂಪೋಸ್ಟ್ ಅನ್ನು ಸುತ್ತಮುತ್ತಲಿನ ರೈತರು ಬಳಸುತ್ತಾರೆ. ಅಂತಹ ಬಳಕೆದಾರರಲ್ಲಿ ಪ್ರಸನ್ನ ಅವರು ಕೂಡ ಒಬ್ಬರು. ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಒಂದು 25 ಎಕರೆ ಜಮೀನಿದೆ. ನಮಗೆ ನಮ್ಮ ಜಮೀನಿಗೆ ಗೊಬ್ಬರನ ಹುಡುಕೋದೇ ಒಂದು ದೊಡ್ಡ ಕೆಲಸ ಆಗ್ತಾ ಇತ್ತು. ನಾವು ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತಾ ಇದ್ವಿ. ಒಳ್ಳೆ ಕ್ವಾಲಿಟಿ ಕೊಟ್ಟಿಗೆ ಗೊಬ್ಬರ ನಮಗೆ ಸಿಗ್ತಾನೇ ಇರಲಿಲ್ಲ. ತುಂಬಾ ಕಷ್ಟಪಟ್ಟು ಗೊಬ್ಬರನ ತಗೊಳ್ತಾ ಇದ್ವಿ. ಆಮೇಲಿಂದ ನಮಗೆ ಗೊತ್ತಾಯಿತು ಸ್ಪೆಂಟ್ ಮಶ್ರೂಮ್ ಕಾಂಪೋಸ್ಟು ನಮ್ಮ ಮಸ್ಟೀಟ್ ಅವ್ರ ಕಡೆಯಿಂದ ಸಿಗ್ತಾ ಇದೆ ಅಂತ. ಈ ಸ್ಪೆಂಟ್ ಮಶ್ರೂಮ್ ಕಾಂಪೋಸ್ಟ್ ಏನಿದೆ ಅದು ನಮ್ಮ ಕೊಟ್ಟಿಗೆ ಗೊಬ್ಬರಕ್ಕಿಂತ ಒಂದು 10 ಪಟ್ಟು ನ್ಯೂಟ್ರಿಷನ್ ಡೆನ್ಸ್ ಇರುತ್ತೆ ಅಂತ ಸೈಂಟಿಫಿಕ್ ಸ್ಟಡಿಯಿಂದ ನಾವು ತಿಳ್ಕೊಂಡ್ವಿ. ಹಾಗಾಗಿ ನಾವು ಒಂದು ಸ್ವಲ್ಪ ತೊಗೊಂಡೋಗಿ ಟ್ರೈ ಮಾಡೋಣ ಅಂತ ಹೇಳಿ ಇವ್ರ ಹತ್ರ ಸ್ವಲ್ಪ ತೊಗೊಂಡೋಗಿ ಟ್ರೈ ಮಾಡಿದ್ವಿ. ನಾವು ಗಿಡಕ್ಕೆ ಗೊಬ್ಬರ ಕೊಟ್ಟ ಒಂದು 15 ದಿನದಲ್ಲೇ ನಮಗೆ ರಿಸಲ್ಟ್ಸ್ ಕಾಣಲಿಕ್ಕೆ ಶುರುವಾಯಿತು. ಕಳೆದ ಏಪ್ರಿಲ್ ತಿಂಗಳಿಂದ ನಾವು 60 ಟನ್ ಇವ್ರ ಹತ್ರ ನಾವು ಗೊಬ್ಬರನ ತೊಗೊಂಡಿದ್ದೀವಿ. ಈ ಅಣಬೆ ಎಲ್ಲ ಬೆಳೆದ ಆದಮೇಲೆ ಏನು ಇಲ್ಲಿ ಕಾಣುತ್ತೆ, ಇಲ್ಲಿ ಏನು ಉಳಿದಿದೆ ಇದೇನೇ ಸ್ಪೆಂಟ್ ಮಶ್ರೂಮ್ ಕಾಂಪೋಸ್ಟು. ಇದರಲ್ಲಿ ಅಣಬೆಗಳದ್ದು ಬೇರಿಂದ ಹಿಡಿದು ಎಲ್ಲ ಕಾಂಪೋಸ್ಟ್ ಆಗಿ ಸಿಗುತ್ತೆ. ಇದರಲ್ಲಿ ಗಿಡಕ್ಕೆ ಬೇಕಾಗಿರುವಂತಹ ಮೈಕ್ರೋನ್ಯೂಟ್ರಿಯೆಂಟ್ಸು, ಗಿಡಕ್ಕೆ ಬೇಕಾಗಿರುವಂತಹ ಗ್ರೋತ್ ಹಾರ್ಮೋನು ಎಲ್ಲ ಸಿಗುತ್ತೆ. ಹಾಗೆಯೇ ತುಂಬ ಬೆಸ್ಟ್ ವಿಚಾರ ಏನಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಪೆಸ್ಟ್ಗಳು ಇರೋದಿಲ್ಲ. ಇದರಲ್ಲಿ ತುಂಬಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ, ಗ್ರೋತ್ ಹಾರ್ಮೋನ್ ಇರುತ್ತೆ, ಗಿಡಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ರಿಸಲ್ಟ್ನ ಕಂಡಿದ್ದೀವಿ. ಹಾಗಾಗಿ ಇವಾಗ ಇದನ್ನು ಬಿಟ್ಟು ನಾವು ಬೇರೆ ಇನ್ಯಾವ ಗೊಬ್ಬರನೂ ಉಪಯೋಗಿಸ್ತಾ ಇಲ್ಲ. ನಾನು ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ, ಒಂದು ಸರ್ತಿ ನೀವು ಇದನ್ನು ಹಾಕಿ ಟ್ರೈ ಮಾಡಿ ಇದ್ರದ್ದು ರಿಸಲ್ಟ್ ನೋಡಿದ್ರೆ
ನೀವು ಬೇರೆ ಇನ್ಯಾವ ಥರದ ಗೊಬ್ಬರನೂ ಉಪಯೋಗಿಸೋದಿಲ್ಲ. ವರ್ಮಿ ಕಾಂಪೋಸ್ಟ್ ಕಂಪೇರ್ ಮಾಡಿದ್ರೂ ಸಹ 4 ಪಟ್ಟು ಇದು ನಿಮಗೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನೀವು ಇದನ್ನು ಬಳಸ್ಕೊಂಡು ಇದರಲ್ಲಿ ಆಗುವಂಥ ಉಪಯೋಗನ ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಮೈಸೂರಿನ ಅಣಬೆ ವಿತರಕರಾದ ಕುಮಾರ್ ಅವರು ಆಹಾರದಲ್ಲಿ ಅಣಬೆಯನ್ನು ಬಳಸುವ ಕುರಿತು ತಿಳಿಸಿದ್ದಾರೆ. ಇದರಲ್ಲಿ ಯಾವುದೇ ಒಂದು ಲೋಪದೋಷ ಆಗಿರ್ಬೋದು ಆಗೇನೂ ಇಲ್ಲ. ಮತ್ತು ಇನ್ನೊಂದು ಯಾವುದೇ ಥರನೂ ಸೈಡ್ ಎಫೆಕ್ಟ್ ಆಗಿರಲಿ ಅಂಥದ್ದೇನಿಲ್ಲ. ಮತ್ತು ಯಾರು ಬೇಕಾದರೂ ಉಪಯೋಗಿಸ್ಬೋದು. ಹೆಲ್ತಿ ಫುಡ್ಡು, ಟೇಸ್ಟಿ ಫುಡ್ಡು, ಮತ್ತು ಈ ಮಕ್ಕಳಿಗಂತೂ ಇನ್ನೂ ಹೈ ಪ್ರೋಟೀನ್ ಬರುತ್ತೆ. ಹಾಗಾಗಿ ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಈ ಥರ ಬೆಳೆಯೋದ್ರಿಂದ ಬೇರೆ ಜನಗಳಿಗೆ ಸೇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಾವು ತಯಾರಿ ಮಾಡಬೇಕಾದ್ರೆ ನಾವು ಏನು ಶಿಸ್ತಾಗಿ ಮಾಡ್ತೀವಿ ಅದೇ ಶಿಸ್ತು ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ಕಳಿಸ್ಬೇಕಾದ್ರೂ ಅದೇ ಶಿಸ್ತನ್ನು ನಾವು ಪಾಲಿಸಬೇಕಾಗ್ತದೆ. ನಾವು 7 ಡಿಗ್ರಿಯಲ್ಲಿ ಏನು ಕೋಲ್ಡ್ ರೂಮಲ್ಲಿ ಇಟ್ಟಿರ್ತೀವಿ, ಇದು ಐಸ್ ಹಾಕಿರ್ತೀವಿ. ಇದ್ರ ನಮ್ಮ ಪ್ಯಾಕಿಂಗ್ ಯೂನಿಟ್ ಎದುರುಗಡೆ ಒಂದು ರೆಫ್ರಿಜಿರೇಟೆಡ್ ವ್ಯಾನ್ ಬಂದು ನಿಂತ್ಕೊಳ್ತದೆ. ಅದು ಬಂದು ನಿಂತು 7 ಡಿಗ್ರಿ ಅಚೀವ್ ಆದಮೇಲೆ ಈ ಬಾಕ್ಸ್ನ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಈ ಬಾಕ್ಸು ತಗೊಂಡು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ದಾರೆ ಎಲ್ಲರಿಗೂ ಒಂದು ಉತ್ಕೃಷ್ಟ ಮಟ್ಟದ ಅಣಬೆನ ಒಂದು ಒಳ್ಳೆಯ ರೀತಿ ತಲುಪಿಸ್ತೀವಿ. ಈ ತಲುಪಿಸೋದ್ರಿಂದ ಏನಾಗ್ತದೆ, ರುಚಿ ಕ್ವಾಲಿಟಿ ಎರಡೂ ಮೇಂಟೈನ್ ಆಗ್ತದೆ, ಜನಕ್ಕೆ ಇಷ್ಟ ಆಗ್ತದೆ. ಒಟ್ಟಾರೆಯಾಗಿ ಅಣಬೆ ಬೆಳೆಯುವುದು ಕೃಷಿ ಕ್ಷೇತ್ರದಲ್ಲಿ ಹೊಸ ಆಶಾಕಿರಣವಾಗಿದೆ. ಪೌಷ್ಟಿಕ ಆಹಾರವಾಗಿ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಗ್ರಾಮೀಣ ಕುಟುಂಬಗಳಿಗೆ ಆರ್ಥಿಕ ಸ್ವಾವಲಂಬನೆ ನೀಡುತ್ತಿದೆ.